ಗೌತಮಿ, ಏನ್ ಮಾಡ್ತಿದೀಯಾ? ಏನಿದೆ, ಮದ್ವೆ ಸಂಭ್ರಮ ಶುರುವಾಗಿದೆ ಅಲ್ವಾ? ಎಲ್ಲರೂ ಆ ಅವಸರದಲ್ಲೇ ಇದ್ದೀವಿ. ಮದ್ವೆ ಕೆಲ್ಸಗಳು ಚಕ ಚಕ ಅಂತ ನಡೀತಿದೆ. ನೀವು ಕೂಡ ನಾಳೆ ಬೇಗ ಬಂದ್ಬಿಡಿ. ಸರಿ. ಗೌತಮಿ, ಹೇಳಮ್ಮ. ಥ್ಯಾಂಕ್ ಯು ಸೋ ಮಚ್. ಯಾಕೆ ಇವತ್ ನಾನು ಇಷ್ಟು ಸಂತೋಷವಾಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನೀವೇ. ನಾನ್ ಕೇಳ್ಕೊಂಡವನ್ನ ನನಗೆ ಕೊಟ್ಟು ಮದ್ವೆ ಮಾಡ್ತಿದ್ದೀರಲ್ವಾ, ಅದಕ್ಕೆ ನಿಮ್ಗೆ ಬಿಗ್ ಥ್ಯಾಂಕ್ಸ್. ನಿನಗೆ ಮದುವೆ ಮಾಡೋದು ನಮ್ಮ ಕರ್ತವ್ಯ ಅಲ್ವೇನಮ್ಮ? ಅಫ್ಕೋರ್ಸ್, ಬಟ್ ನಾನು ಎಲ್ಲ ಹುಡುಗಿರ ಹಾಗೆ ಪೇರೆಂಟ್ಸಿಗೆ ತೊಂದರೆ ಕೊಡ್ತೇನೆ ಮಾಡ್ಕೋತಿರೋ ಮದ್ವೆ ಅಲ್ಲ ಇದು. ನಾನು ನಿಮಗೆ ತುಂಬ ತೊಂದರೆ ಕೊಟ್ಟಿದ್ದೀನಿ. ಬಹುಶಃ ನನ್ನ ಹಾಗೆ ಯಾವ ಹುಡುಗಿನೂ ಪೇರೆಂಟ್ಸ್ಗೆ ಇಷ್ಟೆಲ್ಲ ತೊಂದರೆ ಕೊಟ್ಟಿರಲ್ವೇನೋ. ನಾನು ಅಷ್ಟೆಲ್ಲ ಕಾಟ ಕೊಟ್ಟು ನಿಮ್ಮ ಸಹನೆನ ಪರೀಕ್ಷಿಸಿದೆ. ನಾನು ಕೂಡ ಪ್ರೀತಿಸಿದವನ್ನ ಗಂಡನನ್ನಾಗಿ ಪಡೆಯೋದಕ್ಕೆ ದೇವಸ್ಥಾನ, ಹೋರಾಟ, ಯುದ್ಧನೂ ಮಾಡಿದ್ದೀನಿ. ಫೈನಲಿ ಶ್ರೀಕರ್ನ ನಾನು ಪಡ್ಕೋತಾ ಇದ್ದೀನಿ. ನನ್ನ ಲೈಫಲ್ಲಿ ನಾನು ಇದನ್ನ ಮೀರಿ ಸಂಪಾದನೆ ಮಾಡಬೇಕಾಗಿರೋದು ಏನೂ ಇಲ್ಲ. ನೀನು ಇಷ್ಟು ಹ್ಯಾಪಿ ಆಗಿರೋ ಸಮಯದಲ್ಲಿ ನಾವು ಹೇಳುವಂಥ ವಿಷಯ ನಿನಗೆ ಡಿಸ್ಟರ್ಬ್ ಮಾಡ್ಬೋದು, ಆದರೆ ಹೇಳ್ತೇನೆ ಇರೋಕ್ಕಾಗಲ್ಲ. ಏನು ವಿಷಯ? ಮದುವೆ ಆರಾಮಾಗಿ ನಡೆಯುತ್ತಾ, ಇಲ್ಲ ಅಂದರೆ ಏನಾದರೂ ಆತಂಕ ಬರುತ್ತೇನೋ ಅಂತ ನಮಗೆ ಸ್ವಲ್ಪ ಭಯ ಆಗ್ತಿದೆ. ಯಾಕಂತ ಅನುಮಾನ ಬಂತು? ವಿಕಾಸ್ ಒಂದು ಮಾತು ಹೇಳಿದ ಮೇಲಿಂದ ಇಬ್ರು ತುಂಬ ಟೆನ್ಷನಲ್ಲಿದ್ದೀವಿ. ಏನು ಹೇಳ್ದ? ನಿನ್ನ ಮದುವೆ ಆದಮೇಲೆ ಅವನಿ ವಿಕಾಸ್ನ ಮದುವೆ ಮಾಡ್ಕೊತೀನಿ ಅಂತ ಮಾತು ಕೊಟ್ಟಿದ್ದಾಳಂತೆ. ವಾಟ್? ವಿಕಾಸ್ ಹೇಳ್ತಿದ್ದಾಗೇನೆ ನಾವು ಕೂಡ ನಿನ್ನ ಹಾಗೆ ಶಾಕ್ ಆದ್ವಿ ಬೇಬಿ. ಹಾಗೆ ಮಿಸ್ ಆಗಿ ಕೂಡ ನಡೆಯಲ್ಲ. ಅವನಿ ಪ್ರಾಣ ಬೇಕಾದ್ರೂ ಕೊಡ್ತಾಳೆ ಹೊರತು ಶ್ರೀಕರ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡಿರೋ ಅವಳು ವಿಕಾಸ್ ಕೈಯಲ್ಲಿ ಕನ್ಸಲ್ಲಿ ಕೂಡ ತಾಳಿ ಕಟ್ಟಿಸ್ಕೊಳ್ಳಲ್ಲ. ನಿನ್ನ ಹಾಗೆ ನಾವು ಕೂಡ ನಂಬಿಕೆಯಲ್ಲಿದ್ದೀವಿ, ಆದರೆ ವಿಕಾಸ್ ಮಾತ್ರ ತುಂಬ ಸಂತೋಷದಲ್ಲಿದ್ದಾನೆ. ಅವನ ತಲೆ, ಅವನಿಗೆ ಅಷ್ಟೊಂದು ಸೀನ್ ಇಲ್ಲ. ವರ್ಸ್ಟ್ ಕೇಸ್ ಸಿನಾರಿಯೋದಲ್ಲೂ ಕೂಡ ಅವನನ್ನ ಮದುವೆ ಆಗಲ್ಲ ಅಂದರೆ ಆಗಲ್ಲ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನೀನೇನೋ ಧೈರ್ಯ ಹೇಳ್ತಿದ್ಯಾ, ಆದರೆ ನಮಗಂತೂ ಒಳಗೊಳಗೆ ತುಂಬ ಭಯ ಆಗ್ತಿದೆ. ಅವನಿ ವಿಕಾಸ್ ಸೇರಿ ಏನೋ ಡ್ರಾಮಾ ಮಾಡ್ತಿರೋ ಹಾಗೆ ನನಗೆ ಅನಿಸ್ತಿದೆ ಬೇಬಿ. ಅವನಿ ಬಗ್ಗೆ, ವಿಕಾಸ್ ಬಗ್ಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಕೂಡ ಫುಲ್ ಕ್ಲಾರಿಟಿ ಬಂದಿದೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ನಾವು ದೇವ್ರ ಹತ್ರ ಬೇಡ್ಕೋಬೇಕಾಗಿರೋದು ಒಂದು ವಿಷಯ ಮಾತ್ರನೇ. ಮದುವೆ ಆಗೋವರೆಗೂ ಶ್ರೀಕರ್ಗೆ ಹಳೇದು ನೆನ್ಪಿಗೆ ಬರಬಾರ್ದು ಅಂತ. ಹಳೇದು ನೆನ್ಪಿಗೆ ಬರಲಿಲ್ಲ ಅಂದರೆ ಮುಹೂರ್ತದ ಸಮಯಕ್ಕೆ ತಾಳಿ ನನ್ನ ಕತ್ತಿಗೆ ಬೀಳತ್ತೆ. ಅವಾಗ ನಾವು ಇನ್ನೊಂದು ದಡಕ್ಕೆ ಸೇರ್ತ ಹಾಗೇನೆ. ಆಮೇಲೆ ಅಲ್ವಾ ಹೇಗೆ ಬರ್ತಿರುತ್ತೋ ಹಾಗೆ ನಡೆಯುತ್ತೆ. ಯಾವುದಕ್ಕಾದ್ರೂ ಒಳ್ಳೇದು. ನೀನು ಸ್ವಲ್ಪ ಹುಷಾರಾಗಿರು, ಸರಿನಾ? ಸರಿ. ಸರಿ ನಮ್ಮ ಬಾಯ್ ಅಮ್ಮ. ಬಾಯ್. ಅವನಿ ಹತ್ರ ಇನ್ನೂ ಏನೋ ಧೈರ್ಯ ಕಾಣಿಸ್ತಿದೆ. ಆ ಧೈರ್ಯನ ಸಾಯಿಸ್ಬೇಕು. ನಿಹಾರಿಕಾ, ಏನಮ್ಮ, ಏನೋ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅತ್ತೆ. ನಮ್ಗೆ ತುಂಬಾ ಬೇಕಾಗಿರೋರ್ನೆಲ್ಲ ಕರೆದಿದ್ದೀವಿ. ನೀವು ಕೂಡ ನಿಮ್ ಬಂಧುಗಳನ್ನ ಯಾರನ್ ಬೇಕೋ ಕರೀರಿ. ಸರಿ ಅತ್ತೆ. ನನ್ನಂತ ಜಾತಕ ಹೊಂದಿರೋ ಹುಡುಗಿ ಜೊತೆ ನಾಳೆ ನನ್ನ ಮಗನ್ ಮದ್ವೆ ನಡೀತಿದೆ. ಇದು ಚಿಕ್ಕ ಸಂಭ್ರಮ ಅಲ್ಲಮ್ಮ. 10 ಊರಿಗೆ ಎಲ್ಲ ಹಬ್ಬಕ್ಕಿಂತ ದೊಡ್ಡ ಹಬ್ಬ ಇದು. ನಾಳೆ ನನ್ನಿಂದ ನೀನು ಮೂಗುತಿನ ಸ್ವೀಕರಿಸ್ತಾ ಇದ್ಯಾ. ಪರಂಪರೆಯಿಂದ ಬರ್ತಿರೋ ಆಚಾರನ ಸ್ವೀಕರಿಸ್ತಾ ಇದ್ಯಾ. ನಿನ್ನಂತವ್ರಿಗೆ ಬಿಟ್ರೆ ಇನ್ನೊಬ್ರಿಗೆ ಇಂಥ ಅದೃಷ್ಟ ಇರೋಲ್ಲಮ್ಮ. ಹೌದು ಅತ್ತೆ, ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ. ಆದ್ರೆ ಹೇಳಮ್ಮ, ನಮ್ಮ ಹತ್ರ ನೀನ್ ಯಾವ ವಿಷಯನಾದ್ರೂ ಮುಚ್ಚು ಮರೆ ಇಲ್ಲದೆ ಹೇಳ್ಬೋದು. ಏನಿಲ್ಲ ಮಾವ, ನಾಳೆ ಅವನಿಂದ ಆಗ್ಲಿ ವಿಕಾಸಿಂದ ಆಗ್ಲಿ ಮದ್ವೆಗೆ ಏನಾದ್ರೂ ಸಮಸ್ಯೆ ಎದುರಾಗುತ್ತೇನೋ ಅಂತ ಅಮ್ಮ ಅಪ್ಪ ಸ್ವಲ್ಪ ಭಯ ಪಡ್ತಿದ್ದಾರೆ. ಯಾಕಂದ್ರೆ
ಅವ್ರಿಗೆ ನಾವೇನೋ ಅನ್ಯಾಯ ಮಾಡಿರೋ ಹಾಗೆ ನಮ್ಮ ಮೇಲೆ ದ್ವೇಷದಲ್ಲಿರ್ತಾರೆ, ಹಾಗೆ ಬೆಳೆಸ್ಕೊಂಡಿರ್ತಾರೆ. ಅದಕ್ಕೆ ಅವನಿಯಿಂದ, ವಿಕಾಸಿಂದ, ಸುಜಾತಾಯಿಂದ ಮಾತ್ರ ಅಲ್ಲಮ್ಮ, ಯಾರಿಂದ ಯಾವುದೇ ಸಮಸ್ಯೆ ಆದ್ರೂ ನಾವು ನೋಡ್ಕೋತೀವಿ. ನಮ್ ಸಪೋರ್ಟ್ ನಿನ್ಗೆ ಯಾವಾಗ್ಲೂ ಇರುತ್ತೆ, ಸರಿನಾ? ಹೌದಮ್ಮ, ಅವನಿ ನನ್ ಸೋದರ ಸೊಸೆನೇ ಆಗಿರ್ಬೋದು, ಆದ್ರೆ ಧರ್ಮ ತಪ್ಪದವರನ್ನ ಈ ವೇದವತಿ ಯಾವತ್ತೂ ಕ್ಷಮಿಸಲ್ಲ. ನನ್ನ ಕುಟುಂಬ ಅವನಿಗೆ ಒಳ್ಳೆ ಗೌರವ ಬೆಲೆ ಕೊಟ್ಟಿತ್ತು, ಆದರೆ ಅದನ್ನು ಅವನಿ ಉಳಿಸ್ಕೊಳ್ಳಿಲ್ಲ. ನಾಳೆ ನಮ್ಮ ಮದುವೆಲಿ ಅವನಿಗೆ ಏನು ಮಾಡಿದ್ರು ನಾನು ಸುಮ್ಮನಿರಲ್ಲ. ಹಾಗೇನೆ ನಾಳೆ ನಮ್ಮ ಮದುವೆ ಆದರೆ ನನ್ನ ಹೆಂಡತಿಯಾಗಿ ನಿನಗೆ ಯಾವುದೇ ತೊಂದರೆ ಬರೋದಿಲ್ಲ, ಸರಿನಾ? ಟೆನ್ಷನ್ ಮಾಡ್ಕೋಬೇಡ. ನೀವೆಲ್ಲ ಇಷ್ಟು ಧೈರ್ಯ ಕೊಡ್ತಿದ್ರೆ ನಾನು ಯಾಕೆ ಟೆನ್ಷನ್ ಮಾಡ್ಕೋತೀನಿ? ನಿಶ್ಚಿಂತೆಯಾಗಿರು. ಅವನಿ, ನೀನು ಎಷ್ಟೇ ಬುದ್ಧಿವಂತಿಕೆ ಉಪಯೋಗಿಸಿ ನನ್ನ ಮದ್ವೆನ ಹಾಳು ಮಾಡಬೇಕು ಅಂತ ನೋಡಿದ್ರು ನಿನ್ನಿಂದ ಆಗಲ್ಲ. ಆ ರೀತಿಲಿ ನನ್ನ ಫ್ಯಾಮಿಲಿನ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಶ್ರೀಕರ್ ನಿಹಾರಿಕಾ ಮದುವೆ ಆದ್ಮೇಲೆ ಅವನಿ ಏನ್ ಮಾಡ್ತಾಳೆ? ವಿಕಾಸ್ನ ಮದುವೆ ಆಗ್ತೀನಿ ಅಂತ ಯಾಕೆ ಮಾತು ಕೊಟ್ಲು? ಅವನು ಎಷ್ಟು ಕೆಟ್ಟವನೋ ಗೊತ್ತಿದ್ದು ಕೂಡ ಅವನ ಹತ್ರ ಹಾಗೆ ಯಾಕೆ ಹೇಳಿದ್ಲೋ ನನಗೇನು ಅರ್ಥ ಆಗ್ತಿಲ್ಲ. ಹೊರಗಡೆ ಹೋಗಿ ಎಷ್ಟು ಹೊತ್ತಾಯ್ತು, ಇನ್ನೂ ಯಾಕೆ ಬಂದಿಲ್ಲ? ಇದಕ್ಕೂ ಮುಂಚೆ ಬೇರೆ, ಇವಾಗ ಬೇರೆ. ಹೊರಗಡೆ ಹೋಗೋಕ್ಕೂ ಮುಂಚೆ ಕನಿಷ್ಠ ಎಲ್ಲಿಗೆ ಹೋಗ್ತಿದ್ಯಾ ಅಂತಾದ್ರೂ ಹೇಳು. ಮನ್ಸಿಗೆ ನೋವಾಗಿ ಏನಾದ್ರೂ ಮಾಡ್ಕೊಂತೀನಿ ಅಂತ ಭಯ ಆಗ್ತಿದ್ಯಾ ಅಕ್ಕ? ನನ್ ಭಯ ನನಗಿರುತ್ತೆ. ಏನೇ ನಡೆದ್ರೂ ಸರಿ, ನಾನು ಈ ಭೂಮಿ ಮೇಲೆ ಇರ್ತೀನಿ ಅಕ್ಕ. ಯಾವುದೇ ಅವಸರದ ನಿರ್ಧಾರಗಳನ್ನ ತಗೊಳ್ಳೋದಿಲ್ಲ. ಕೋಟಿ ಇರೋರ್ಗೆ ಕಷ್ಟ ಏನಿರುತ್ತೆ ಅಂತ ಅನ್ಕೋತೀವಿ, ಆತ್ಮಹತ್ಯೆ ಮಾಡ್ಕೊಳ್ಳೋರು ಇಲ್ವಾ? ನಿನ್ ತಂಗಿ ವಿಷಯದಲ್ಲಿ ನೀನ್ ಅಷ್ಟು ದೂರ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಹೌದು, ಎಲ್ಲಿಂದ ಬರ್ತಿದ್ಯಾ? ಮೈಗೆ ಹುಷಾರಿಲ್ಲ ಅಂದ್ರೆ ಹಾಸ್ಪಿಟಲ್, ಮನಸ್ಸು ಚೆನ್ನಾಗಿಲ್ಲ ಅಂದ್ರೆ ದೇವಸ್ಥಾನ. ಚಿಕ್ಕ ವಯಸ್ಸಿಂದ ನಮಗ್ ಗೊತ್ತಿರೋದು ಇವೆರಡೇ ಅಲ್ವಾ? ನಾಳೆ ಏನೋ ಅದ್ಭುತ ನಡೆದು ಅವ್ರ ಮದ್ವೆ ನಿಂತೋಗ್ಬೇಕು ಅಂತ ಬೇಡ್ಕೊಂಡ್ ಬಂದ್ಯಾ? ಧೈರ್ಯ ಹುಟ್ಟಿದ್ಯಾ? ಗರ್ಭಗುಡಿಯಲ್ಲಿ ಕೂತಿರೋ ದೇವ್ರು ನಿನಗ್ ಯಾವ ರೀತಿಯಲ್ಲಿ ನ್ಯಾಯ ಕೊಡ್ತಾನೆ ಅನ್ಕೊಂಡಿದ್ಯಾ ಅವನಿ? ನ್ಯಾಯ ಕೊಡ್ತಾನೆ ಅಕ್ಕ. ನಾವ್ ಕೇಳಿರೋ ಎಲ್ಲಾ ಕೋರಿಕೆಯನ್ನು ತೀರ್ಸದೇ ಇರ್ಬೋದು, ಅದರಲ್ಲಿ ಅವನಿಗೆ ನ್ಯಾಯ ಅನ್ಸಿದ್ರೆ ಖಂಡಿತ ಮಾಡ್ತಾನೆ. ಏನೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಅಕ್ಕ, ನಾನು ತುಂಬಾ ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಂಡಿದ್ದೀನಿ. ಏನು? ನಾಳೆ ನಾವು ಅತ್ತೆ ಮನೆಗೆ ಹೋಗೋಣ. ಯಾಕೆ? ಗೊತ್ತಿಲ್ದಿರೋರ್ ಹಾಗೆ ಕೇಳ್ತಿಯಲ್ಲ ಅಕ್ಕ. ನಿಹಾರಿಕಾ ಬಾವ ಸೇರಿ ಲಗ್ನ ಪತ್ರಿಕೆನ ಕೊಟ್ಟಿದಾರಲ್ವಾ, ಮದ್ವೆಗೆ ಹೋಗೋಣ. ನಡೆದಿರೋ ಅವಮಾನಗಳು, ಅನ್ಯಾಯಗಳ ವಿಷಯನ ಪಕ್ಕಕ್ಕಿಟ್ಟು ನಾವಂತೂ ಹೋಗೋಣ. ಸಂಬಂಧ ಇರೋದಕ್ಕೆ ಹೋಗ್ಬೇಕು ಅಲ್ವಾ? ನಿನಗ್ ತಲೆ ಕೆಟ್ಟಿದ್ಯಾ? ಅವ್ರ ಮದ್ವೆಗೆ ಹೋಗೋಣ ಅಂತಿದ್ಯಲ್ಲ, ಯಾಕೆ? ಮದ್ವೆ ನಿಲ್ಸೋದಕ್ ನಿನ್ ಹತ್ರ ಏನಾದ್ರೂ ಉಪಾಯ ಇದ್ರೆ ಹೇಳು, ಅದನ್ ಮಾಡೋದಕ್ ಹೋಗೋಣ. ಅಕ್ಷತೆ ಹಾಕಿ ಆಶೀರ್ವಾದ ಮಾಡೋದಕ್ಕಾದ್ರೆ ನಾನ್ ಬರಲ್ಲ. ನೀನ್ ಎಷ್ಟು ಬೇಡ್ಕೊಂಡ್ರು ನಾನ್ ಬರಲ್ಲ ಅವನಿ. ಹೇಗ್ ನಡಿಬೇಕು ಅಂತಿರತ್ತೋ ಹಾಗೆ ನಡೆಯತ್ತೆ. ನೀನ್ ಮಾತ್ರ ಸಿದ್ಧವಾಗಿರು. ನಡೆಯೋ ಮದ್ವೆ ನೋಡಿ ತಡ್ಕೊಳ್ಳೋ ಶಕ್ತಿ ನಿನಗಿದ್ರೆ ನೀನ್ ಹೋಗು, ನಾನ್ ಮಾತ್ರ ಬರಲ್ಲ. ನೀನ್ ಬರ್ಲಿಲ್ಲ ಅಂದ್ರೆ ನನ್ ಮೇಲಾಣೆ. ನೀನ್ ಇನ್ನೇನು ಯೋಚನೆ ಮಾಡ್ಬೇಡ. ನಾಳೆ ನನ್ ಜೊತೆ ಮದ್ವೆಗೆ ಬರ್ತಿದ್ಯಾ ಅಷ್ಟೇ. ನಾಳೆನೇ ನಮ್ಮ ಮದ್ವೆ. ಸದ್ಯಕ್ಕೆ ಎಲ್ಲ ಸರಿಯಾಗಿ ಕಾಣಿಸ್ತಾ ಇದೆ. ಹಾಗಂತ
ಅವನಿ ಏನು ಮಾಡ್ದೇನೆ ಇರ್ತಾಳೆ ಅಂತ ಅನ್ಕೊಳ್ಳೋದಕ್ಕೂ ಆಗಲ್ಲ. ಶ್ರೀಕರ್ ಲಗ್ನ ಪತ್ರಿಕೆ ಕೊಟ್ಟಿದ್ದಕ್ಕೆ ಇನ್ನಷ್ಟು ಕೋಪದಲ್ಲಿ ಇರೋ ಹಾಗಿದ್ದಾಳೆ. ಅದಕ್ಕೆ ಅವಳ ಪ್ರಯತ್ನನ ಅವಳು ಖಂಡಿತ ಮಾಡ್ತಾಳೆ. ನಾಳೆ ಮದ್ವೆ ಇಟ್ಕೊಂಡು ಖುಷಿಯಾಗಿರೋದನ್ನ ಬಿಟ್ಟು ಡಲ್ ಆಗಿದ್ಯಲ್ಲ ನಿಹಾರಿಕಾ. ಮುಳ್ಳಿನ ಹಾದಿಲಿ ದಾಟ್ಕೊಂಡ್ ಬಂದಿರೋ ಹಾಗೆ ಅವನಿ ಅಡ್ಡ ಬರ್ದಿರೋ ಹಾಗೆ ತಡ್ತಿದ್ಯಾ ಅಲ್ವಾ? ಇನ್ಯಾಕ್ ಟೆನ್ಷನ್? ಅವನಿ ನಾಳೆ ಮದ್ವೆ ಮಂಟಪಕ್ ಬಂದು ಗಂಡ ಆಗೋನ್ನ ಕರ್ಕೊಂಡ್ ಹೋಗ್ತಾಳೇನೋ ಅಂತ ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಪಾಪ. ಇಷ್ಟು ಧೈರ್ಯವಂತೆ ಆಗಿರೋ ನಿಹಾರಿಕಾಗೆ ಟೆನ್ಷನ್ನಾ? ಹೊರಗಡೆ ಗಂಭೀರವಾಗಿ ಕಾಣಿಸಿದ ಮಾತ್ರಕ್ಕೆ ಭಯ ಇರಲ್ಲ ಅಂತ ಅರ್ಥನಾ? ಅದು ನಿಜಾನೇ ಬಿಡು. ಒಬ್ಬ ಹುಡುಗನ್ಗೋಸ್ಕರ ಇಬ್ರು ಹುಡುಗಿರ್ ಮಧ್ಯೆ ನಡೀತಾರೋ ಯುದ್ಧ ಇದು. ಒಬ್ಳು ತಾಳಿ ಕಟ್ಟಿದಾನೆ ಅಂತ ಹೇಳ್ತಿದ್ದಾಳೆ, ಇನ್ನೊಬ್ಳು ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದಾಳೆ. ಅವನಿ ಏನಾದ್ರೂ ಬಂದ್ಬಿಟ್ರೆ ನಾಳೆ ಮದ್ವೆ ಮಂಟಪ ಚಿಕ್ಕ ಸೈಜಿನ ಯುದ್ಧ ಭೂಮಿ ಆಗಿರುತ್ತೆ. ನನಗ್ ಗೊತ್ತಿರೋ ಹಾಗೆ ಅವನಿ ಬರೋ ಧೈರ್ಯ ಮಾಡಲ್ಲ ಅಂತ ನಾನ್ ಅನ್ಕೊಂಡಿದೀನಿ. ಅತ್ತೆ ಮಾವ ಫೇವರ್ ಆಗಿದ್ದಿದ್ರೆ ಬರ್ತಿದ್ಲೇನೋ, ಅವರು ಫೇವರ್ ಆಗಿಲ್ವಲ್ಲ, ಅವನಿ ಬರಲ್ಲ ಅಂತ ನನ್ ಫೀಲಿಂಗ್. ಇಲ್ಲ ಅತ್ತೆ, ಖಂಡಿತವಾಗ್ಲೂ ಬರ್ತಾಳೆ. ಶ್ರೀಕರ್ ಮಾವಂಗೋಸ್ಕರನೇ ನಮ್ಮನೇಲಿದ್ಲು. ಶ್ರೀಕರ್ ಮಾವನ್ನ ಯಾವುದೇ ಪರಿಸ್ಥಿತಿಲೂ ಬಿಟ್ಕೊಡೋದಕ್ಕೆ ಅವಳು ತಯಾರಿಲ್ಲ. ಅವನಿಗೆ ಬರ್ಬೇಡ ಅಂತ ಹೇಳಿದೀನಿ ಬಿಡು. ನೀನ್ ನನಗೆ ತುಂಬಾ ಭಯ ಪಡಿಸ್ಬೇಡ. ನಿಹಾರಿಕಾ, ಇದೇನೋ ನಿಹಾರಿಕಾಗೆ ಗೋರಂಟಿ ಹಚ್ಚೋಕ್ ಶುರು ಮಾಡ್ದೇನೆ ಇನ್ನ ಮಾತಾಡ್ತಾ ಕೂತಿದ್ದೀರಾ? ಮದುಮಗಳ ಕೈಗೆ ಯಾವಾಗ ಗೋರಂಟಿ ಸೇರುತ್ತೋ ಆಗಿಂದಾನೆ ಅಸ್ಲಿ ಮದ್ವೆ ಕಳೆ ಶುರುವಾಗೋದು. ಬೇಗ ಹಚ್ಚಿ. ಸರಿ ಅತ್ತೆ. ನಿಹಾರಿಕಾ, ತಡ ಮಾಡ್ದೇನೆ ಪ್ರಶಾಂತವಾಗಿ ನಿದ್ರೆ ಮಾಡು. ಬೆಳಗ್ಗೆಗೆಲ್ಲ ಮುಖ ಇನ್ನಷ್ಟು ಕಳೆಯಿಂದ ಇರುತ್ತೆ, ಸರಿನಾ? ಸರಿ ಅತ್ತೆ. ಇಷ್ಟು ದಿನ ನೀನ್ ನನ್ನ ಅತ್ತೆ ಅಂತ ಕರೆದಿದ್ದು ಎಷ್ಟು ಖುಷಿ ಕೊಡ್ತೋ. ನಾಳೆ ಶ್ರೀಕರ್ ತಾಳಿ ಕಟ್ಟಿದ್ಮೇಲೆ ಕರೆಯೋ ಅತ್ತೆ ಅನ್ನೋ ಪದ ಅದಕ್ಕಿಂತ ಜಾಸ್ತಿ ಆನಂದ ಕೊಡುತ್ತೆ. ಹಾಗಂತ ನೀನ್ ಅನ್ಕೋತಿದ್ಯಾ ವೇದವತಿ? ಮದ್ವೆ ಆದ್ಮೇಲೆ ನಾನು ನನ್ನ ಕಂಫರ್ಟ್ಗೆ ಹೋಗ್ತೀನಿ. ಆವಾಗ ಆನಂದ ಅಲ್ಲ, ನಿಮಗೆ ಟಾರ್ಚರ್ ಕಾಣಿಸತ್ತೆ. ಸರಿ ಸರಿ, ಶುರು ಮಾಡಿ. ಕೂತ್ಕೋ. ಇಲ್ಲಿ ನೀನು ಗೋರಂಟಿ ಹಚ್ಕೋತಾ ಇದ್ಯಾ? ಅಲ್ಲಿ ಅವನಿ ಏನ್ ಮಾಡ್ತಿದ್ದಾಳೋ? ನನ್ನ ಅಂದಾಜಿನ ಪ್ರಕಾರ ಖಂಡಿತವಾಗ್ಲೂ ಯಾವುದೋ ಸ್ಕೆಚ್ ಹಾಕೊಂಡಿರ್ತಾಳವಳು. ಅಲ್ಲಿ ನೋಡು. ಬನ್ನಿ 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 ಅಮ್ಮ, ಬನ್ನಿ ಬನ್ನಿ ಸಾರ್, ಬನ್ನಿ. ಬನ್ನಿ ಸಾರ್, ಬನ್ನಿ ಬನ್ನಿ. ಹೋಗಿ ಹೋಗಿ. ಏನ್ ಬಾವ ಹಾಗೆ ಕರಿತಿದ್ಯಾ? ಏನಾಯ್ತು ಬಾಮ? ಇದ ಬಂಧುಗಳನ್ನ ಆಹ್ವಾನಿಸ್ತಾ ಇರೋ ತರ ಇಲ್ಲ. ಮತ್ತೆ ಸೀರೆ ಅಂಗಡಿಲಿ ಸೀರೆ ಮಾರೋ ಹುಡುಗ ಕರೆಯೋ ತರ ಇದೆ. ನನ್ನ ಮಾಡ್ಯುಲೇಷನ್ ಅಷ್ಟೊಂದು ವರ್ಸ್ಟ್ ಆಗಿದ್ಯಾ? ದರಿದ್ರವಾಗಿದೆ. ಹಾಗಾದ್ರೆ ಈಗ ನೋಡು. ವೆಲ್ಕಮ್ ಮೇಡಮ್. ನಮಸ್ಕಾರ ರೀ. ವೆಲ್ಕಮ್. ಹೇಗಿದೆ ದೊಡ್ಡ ಬಾಮ? ಹೇಗಿದೆ ಗೊತ್ತಾ? ಹೋಟೆಲ್ ಮುಂದೆ ಒಳಗಡೆ ಬನ್ನಿ ಅಂತ ಕರೀತಾರಲ್ಲ, ಹಾಗಿದೆ. ಇಷ್ಟು ದಿನ ಆದ್ಮೇಲೆ ಶ್ರೀಕರ್ ಮದ್ವೆ ಊಟ ಹಾಕಿಸ್ತಾ ಇದ್ದೀರಾ. ಯಾವ್ದಕ್ಕಾದ್ರೂ ಸಮಯ ಬರ್ಬೇಕಲ್ವೇನ್ರಿ? ಎಷ್ಟೋ ದಿನಗಳ ಕನಸು ಇವತ್ ನೆರವೇರ್ತಿದೆ. ಇನ್ನು ನನ್ನ ಜವಾಬ್ದಾರಿನೆಲ್ಲ ನನ್ ಸೊಸೆಗೆ ಒಪ್ಪಿಸ್ತೀನಿ. ಮುಂದಿನ ತಲೆಮಾರಿಗೆ ನಾವು ಒಪ್ಪಿಸ್ಬೇಕಾದ ಆಚಾರ ವ್ಯವಹಾರಗಳನ್ನೆಲ್ಲ ಒಪ್ಪಿಸ್ತಿದೀವಮ್ಮ. ಈ ಮದ್ವೆ ನಮ್ 10 ಊರ್ಗೂ ಹಬ್ಬ ಆಗುತ್ತೆ. ಈ ಕಲ್ಯಾಣ ಲೋಕ ಕಲ್ಯಾಣಕ್ಕೋಸ್ಕರ. ನಿಮ್ದು ಒಳ್ಳೆ ಮನ್ಸಮ್ಮ.
ಅದಕ್ಕೆ ಎಲ್ಲ ಒಳ್ಳೇದೇ ಆಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಆ ಜೋಡಿಗೆ ಬೇಕು ಕಣ್ರಿ. ನೀವು ಹೋಗಿ ಕೂತ್ಕೊಳ್ಳಿ, ಹೋಗಿ. ಪುರೋಹಿತ್ರೆ, ನಿಮಗ್ ಬೇಕಾಗಿರೋದೆಲ್ಲ ಬಂದಿದ್ಯಾ? ಎಲ್ಲ ಬಂದಿದೆ ಅಮ್ಮ. ಇನ್ನು ನೀವು ವಧುವರನ್ನು ನೋಡ್ಕೊಳ್ಳಿ. ಆಗ್ಲಿ. ಲಾವಣ್ಯ. ಹಾ, ಏನತ್ತೆ? ನೀವು ಹೋಗಿ ಶ್ರೀಕರ್ನ ನಿಹಾರಿಕನ ಬೇಗ ರೆಡಿ ಮಾಡಿ. ಸರಿ ಅತ್ತೆ. ಹಾ. ಏ ರಾಧಾ. ಹಾ ಅಪ್ಪ. ಹೋಗಿ ಶ್ರೀಕರ್ನ ರೆಡಿ ಮಾಡಿ. ಹೊರಡಿ ಬೇಗ. ಭಾವ, ಅವನಿ ಬಗ್ಗೆ ನಾವು ಸುಮ್ಮನೆ ಯೋಚಿಸ್ತಾ ಇದೀವೋ ಏನೋ, ಎಲ್ಲ ಕೂಲಾಗೆ ನಡೀತಾ ಇದೆ ಅಲ್ವಾ? ಹೌದು ಮಾವ, ಅವನಿ ಬಂದು ಮದ್ವೆ ನಿಲ್ಸೇ ಬಿಡ್ತಾಳೇನೋ ಅನ್ನೋ ರೇಂಜಲ್ಲಿ ಮಾತಾಡ್ಕೊಂಡಿದ್ವಿ. ಅಂಥ ಸೀನೇನೂ ಕಾಣಿಸ್ತಾ ಇಲ್ಲ. ನಾನಂತೂ ಅವನಿನ ನಿಜವಾಗ್ಲೂ ನಂಬಲ್ಲ. ಮಳೆಗಾಲದಲ್ಲಿ ಸಿಡ್ಲು ಯಾವಾಗ ಬೇಕಾದ್ರೂ ಬರ್ಬೋದು ಅನ್ನೋ ಹಾಗೆ ಅವನಿ ಯಾವ ಕ್ಷಣದಲ್ಲಾದ್ರೂ ಬರ್ಬೋದು. ಮದ್ವೆ ಸಂಭ್ರಮ ಪ್ರಶಾಂತವಾಗೇ ಇದೆ. ಮದ್ವೆ ಪ್ರಶಾಂತವಾಗಿ ನಡೆಯುತ್ತೋ ಇಲ್ವೋ ನೋಡ್ಬೇಕು. ಮೊದಲು ಅವ್ರನ್ನ ರೆಡಿ ಮಾಡೋಣ. ಬನ್ನಿ ಬನ್ನಿ, ನಡೀರಿ. ಹೋಗಿ ಕೂತ್ಕೊಳ್ಳಿಮ್ಮ. ಆಯ್ತಮ್ಮ. ಅಲ್ಲಿ ನೋಡು, ಬೀಗರು ಕೂಡ ಬಂದ್ಬಿಟ್ರು. ಬನ್ನಿ. ನಮಸ್ಕಾರ ಬೀಗ್ರೆ. ನಮಸ್ಕಾರ. ಏನ್ರಿ ಇಷ್ಟೊಂದ್ ಲೇಟ್ ಮಾಡಿದ್ರಿ? ನೀವು ಕೂಡ ಗೆಸ್ಟ್ ಹಾಗೆ ಇಷ್ಟೊಂದ್ ಲೇಟ್ ಆಗಿ ಬಂದ್ರಲ್ಲ ಬೀಗ್ರೆ. ಸ್ವಲ್ಪ ಲೇಟ್ ಆಗೋಯ್ತು, ಏನ್ ಅನ್ಕೋಬೇಡಿ. ನಿಹಾರಿಕಾ ಹತ್ರ. ಅಯ್ಯೋ ಇರಿ, ಮಕ್ಕಳನ್ನೆಲ್ಲ ಒಳಗ್ ಕಳಿಸಿದೀನಿ. ನಾವಿಲ್ಲೇ ಇದ್ದು ಬೇರೆ ಏರ್ಪಾಡ್ ನೋಡ್ಕೊಳ್ಳೋಣ. ಸರಿ. ಬಂಗಾರ, ಬಂಗಾರ. ನಿನ್ನ ಮನೆಯೊಳಗೆ ಬರ್ಬೇಡ ಅಂದಿದ್ನಲ್ಲ, ಯಾಕೆ ಬಂದೆ? ನೀನು ಬಂಗಾರದ ಮಂಗಳಸೂತ್ರ ತಗೊಂಬಂದಿದ್ದೀನಿ ಬಂಗಾರ. ತಗೋ. ಡೂಪ್ಲಿಕೇಟ್ ಮಾಡಿಸಿದ್ದೀನಿ ಅನ್ಕೊಂಡಿದ್ಯಾ? ಇದು ರೋಲ್ಡ್ ಗೋಲ್ಡು ಅಲ್ಲ, 1 ಗ್ರಾಮ್ ಗೋಲ್ಡು ಅಲ್ಲ. ನೀನ್ ಕೊಟ್ಟಿದ್ದೆ ಒರಿಜಿನಲ್. ಹೇಗ್ ತಗೊಂಡ್ ಬಂದೆ? ನಿನ್ನ ಹತ್ರ ದುಡ್ಡೆಲ್ಲಿತ್ತು? ಅಡ ಇಟ್ಟು ತಂದಿದ್ದ ದುಡ್ಡನ್ನ ಭದ್ರವಾಗಿ ಇಟ್ಕೊಂಡಿದ್ದೆ. 1,000 ರೂಪಾಯಿ ಕಡಿಮೆ ಆಗಿತ್ತು. ಬೇರೆ ಫ್ರೆಂಡ್ ಹತ್ರ ಇಸ್ಕೊಂಡು ಬಿಡಿಸ್ಕೊಂಬಂದೆ. ನಿನಗ್ 1,000 ರೂಪಾಯಿ ಸಾಲ ಕೊಡೋ ಫ್ರೆಂಡ್ ಕೂಡ ಇದಾನಾ? ಈ ನರಸಿಂಹಂಗಿರೋ ಫ್ಯಾನ್ ಫಾಲೋಯಿಂಗ್ ಬಗ್ಗೆ ನಿನಗೆ ಗೊತ್ತಿಲ್ಲ ಬಂಗಾರ. ನಾನ್ ಜೋರಾಗಿ ಕರೆದ್ರೆ ದೇವ್ರೆ ಬಂದ್ಬಿಡ್ತಾನೆ. ನನ್ ಕೈಯಾರೆ ನಾನೇ ಹಾಕ್ತೀನಿರು. ಈ ಅರ್ಶನದ ದಾರ ಯಾಕೆ? ತೆಗೆದ್ಬಿಡ್ತೀನಿ. ಅವನಿ, ನೀನ್ ಹೇಳ್ದಾಗೆ ಅಡ ಇಟ್ಟಿದ್ ಮಂಗಳಸೂತ್ರನ ವಾಪಸ್ ತಗೊಂಬಂದ್ ಕೊಟ್ಟಿದ್ದೀನಿ. ಈಗ ನೋಡು, ನಿಮ್ಮಕ್ಕ ಎಷ್ಟು ಕಳೆಯಿಂದ ಕಾಣ್ತಿದ್ದಾಳೆ. ಇನ್ನೊಂದ್ಸಲ ಹಾಗೆ ತಲೆ ಕೆಟ್ಟ ಕೆಲಸ ಮಾಡ್ಬೇಡ, ಅವಾಗ ರಿಯಾಕ್ಷನ್ ಬೇರೆ ತರ ಇರತ್ತೆ. ಅಯ್ಯಯ್ಯೋ, ನಿಜವಾಗ್ಲೂ ಮಾಡಲ್ಲ. ಬಂಗಾರ, ಈಗ್ಲಾದ್ರೂ ಊಟ ಹಾಕ್ತೀಯಾ? ಮನೆ ಫುಡ್ ತಿಂದಿಲ್ಲ ಅಂದ್ರೆ ಆರೋಗ್ಯ ಹಾಳಾಗೋ ತರ ಇದೆ. ನಾನು ಅಡ್ಗೆ ಮಾಡಿಲ್ಲ. ಹೌದಾ? ಅಕ್ಕ, ಹೊರಡೋಣ್ವಾ? ಎಲ್ಲಿಗೆ ಹೊರಟಿದ್ದೀರಾ? ಶ್ರೀಕರ್ ಭಾವನ್ ಮದ್ವೆಗೆ. ಏನು? ನೀನ್ ಕೇಳಿಸ್ಕೊಂಡಿದ್ದು ನಿಜಾನೇ. ನಿನಗ್ ತಾಳಿ ಕಟ್ಟಿದ್ದು ಶ್ರೀಕರೇ ಅಲ್ವಾ? ಮತ್ ಶ್ರೀಕರ್ ಮದ್ವೆಗೆ ಅಂತಿದ್ಯಲ್ಲ? ಇವಾಗ ನಿಹಾರಿಕಾನ ಮದ್ವೆ ಆಗ್ತಿದಾನಲ್ವಾ? ಮತ್ತೆ ವಿಕಾಸ್ನ ಮದ್ವೆ ಆಗ್ತೀನಿ ಅಂದ್ಯಂತೆ? ಅಂದೆ. ವಿಕಾಸ್ನ ಮದ್ವೆ ಆಗ್ತೀನಿ ಅಂತ ಹೇಳಿ ಶ್ರೀಕರ್ ಮದ್ವೆಗೆ ಯಾಕೆ ಹೋಗ್ತಾ ಇದ್ಯಾ? ಸಂಬಂಧಿಕರ ಮದ್ವೆಗೆ ಹೋಗದೆ ಇರ್ತೀವ? ಅಲ್ಲಿ ಮದ್ವೆ ಕೆಲ್ಸ ಎಲ್ಲ ನೋಡ್ಬೇಕಲ್ವಾ? ಬಂಗಾರ, ನಿನ್ ತಂಗಿಗೆ ತಲೆ ಸರಿಯಾಗಿದೆ ತಾನೇ? ಇದೇ ಬಾವಾ. ಇದೇನಿದು?
ನನಗೆಲ್ಲ ಕನ್ಫ್ಯೂಸ್ ಆಗ್ತಾ ಇದೆ. ಅಕ್ಕ ಹೊರಡೋಣ್ವಾ? ಬಾ. ಈ ಅಕ್ಕ ತಂಗಿರು ಸ್ವಲ್ಪನೂ ಅರ್ಥನೇ ಆಗಲ್ಲ. ಶ್ರೀಕರಿಗೆ ನಿಹಾರಿಕಾ ಜೊತೆ ಮದುವೆ ನಡೀತಿದ್ರೆ ನೀನು ಇಷ್ಟು ನಾರ್ಮಲ್ ಆಗಿ ಹೇಗಿರೋಕ್ಕಾಗ್ತಿದೆ ಅವನಿ? ನಾನು ಹೇಗೆ ಇದ್ರೂ ನನಗೆಲ್ಲ ಒಳ್ಳೇದೇ ಆಗತ್ತೆ ಅಕ್ಕ, ನೀನೇನು ಯೋಚನೆ ಮಾಡಬೇಡ. ಆಟೋ ಬಾ.